ಬೆಳಗ್ಗೆ ಎಸ್ ಪಿ ಅವರು ಫೋನ್ ಮಾಡಿದ್ರು, 5 ಕಾಂಪ್ಲೇಂಟ್ ಮಾಡಿದ್ರು. ಎಷ್ಟು ಹೇಳಿದ್ರು, ಸರ್ ನಮ್ಮ ಅಧಿಕಾರಿಗಳ ಸಭೆ ನೀವು ಯಾಕೆ ರಾಜಕೀಯ ಕೊಟ್ಟರೆ ಸರ್, ನಾವು ವೆರಿಫೈ ಮಾಡ್ತೀವಿ. ಐ ಓಪನ್ ಯು ಮೇಡಮ್, ಐ ಹ್ಯಾವ್ ನಾಟ್ ಓಪನ್ ಯು. ಮತ್ತೆ ನಿಮಗೆ ಗೌರವ ಇದೆ, ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನ ಸೇರಿ ನಮಗೆ ಪ್ರಭು ಇದೆ. ಸ್ವಲ್ಪ ಜನತೆ ಏನಾಗುತ್ತೆ ಅಂತಂದ್ರೆ ಪೊಲೀಸ್ ಇಲಾಖೆಗೆ ನಡೀತಕ್ಕಂಥ ಒಂದು ಯಾವ ಪೊಲೀಸ್ ಸ್ಟೇಷನ್ ಗುರುಬಿಟ್ಟಲ್ಲಿ ಪೊಲೀಸ್ ಸ್ಟೇಷನ್ ಅನ್ಯಾಯ ಅಂತ ಬಂದಾಗ ಇದು ನ್ಯಾಯ ಅನ್ಯಾಯ ಇರ್ತಕ್ಕಂಥ ಇಲಾಖೆ ನೋಡ್ಬೇಕಂದ್ರೆ ಶಾಸಕ ಫೋನ್ ಮಾಡಿ ನ್ಯಾಯ ನ್ಯಾಯ ಅಂತ ಏನ್ ಮಾಡ್ಬೇಕು ನಾವು? ಯಾರು ಪ್ರಭಾವಿ ವ್ಯಕ್ತಿಗಳು ಅವ್ರ ವ್ಯಕ್ತಿಗಳು ಹೇಳಿದ್ಮೇಲೆ ಕೇಸ್ ಮಾಡಬೇಕು. ಆದ್ರೆ ಸ್ವಲ್ಪ ಶಾಸಕರಿಗೆ ಫೋನ್ ಮಾಡಿ 2 ಸಲ ಹೇಳಿದ್ರೆ ಸರ್ಕಾರಿ ಇನ್ಸ್ಪೆಕ್ಟರ್ ಯಾರು ಇರ್ತಾರ ಅವರು ಕಷ್ಟ ಮಾಡಿ ನ್ಯಾಯಿಕವಾಗಿ ಏನಿದೆ ಅದೇ ನಿಮ್ಮ ಪೊಲೀಸ್ ಇಲಾಖೆದಾಗ ನೀವು ಯಾವ ಎಸ್ ಪಿ ಡ್ಯೂಟಿ ಎಸ್ ಪಿ ನಾವೆಲ್ಲ ವೈಯಕ್ತಿಕವಾಗಿ ಹೇಳಿದ್ವಿ, ನಮ್ಮ ವೈಯಕ್ತಿಕವಾಗಿ ಯಾವ್ದಾದ್ರು ಕಷ್ಟ ಹೇಳಿದೆ, ನಿಮ್ಗೆ ಯಾವ್ದು ಪ್ರೆಷರ್ ಮಾಡಿದ್ರೆ ಇಲ್ಲಿನ ಆಕ್ಟಿವಿಟೀಸ್ಗಳಿಗೆ ಒಂದೇ ಫೋನ್ ಮಾಡಿದೆ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಯಾರಾದ್ರೂ ಹೇಳಿದ್ರೆ ಇಲ್ಲಿಂದ ಸೀದಾ ಮಾಡಿ ಯಾರಾದ್ರೂ ಮಾಡ್ಕೋಬಹುದು. ನಾವು ಬಹಳ ಪಾರದರ್ಶಕವಾಗಿ ಕೇಸಸ್ ಚೆಕ್ ಮಾಡಬೇಕು. ಪೊಲೀಸ್ ಬೇಕಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾತ್ರ ಶಾಸಕ ಕಾರ್ಯಕ್ರಮ ಹೇಳ್ತಾರೆ. ಅದರ ನಾನು ಇಲ್ಲೇ ಇರುವಾಗ ನಾನು ಇಲ್ಲೇ ಮಾತು ಸಹಾಯಕರು ಕೊಡ್ತೀವಿ ಸರ್ಕಾರ. ನೀವು ಫೋನ್ ಮಾಡಿದ್ರೆ ಯಾಕೆ ಫೋನ್ ಮಾಡಿದ್ರೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಅಪಾರವಾದ ಗೌರವ ಇದೆ, ವಿಶ್ವಾಸ ಇದೆ. ಇದು ನನಗೋಸ್ಕರ ಸಾರ್ವಜನಿಕರಿಗೆ ಯಾವಾಗ ಒಬ್ಬ ಬಡವ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆ ಶಾಸಕ ಹೇಳಿ ಎಸ್ ಪಿ ಹೇಳಿ ಡಿ ಸಿ ಹೇಳಿದ್ಮೇಲೆ ಕ್ರಮ ಜರುಗಿಸಬೇಡ ಮೇಡಮ್. ನಾನು ಎಷ್ಟೋ ಸಲ ಪೊಲೀಸ್ ಸ್ಟೇಷನ್ ಬಂದು ಮೇಡಮ್ ಈಗ ಆಗಿರ್ತಕ್ಕಂಥ ತಾವು ಹೇಳಿ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸರ್ಕಾರಿ ಇನ್ಸ್ಪೆಕ್ಟರ್ಗಳಿಗೆ ಹೇಳೋ ಪರಿಸ್ಥಿತಿ ನಾವು ಹೋಗ್ತೀವಿ. ನಾನು ಎಷ್ಟೋ ಸಲ ಏನು ಮಾಡ್ತಾರೆ ಡಿ ಎಸ್ ಪಿ 3 ತಿಂಗಳಿಂದ ನಾನು ಸರ್ಕಾರಿ ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ, ಡಿ ಎಸ್ ಪಿ ಹೇಳಿದೆ. ಡಿ ಎಸ್ ಪಿ ಬಂದಿಲ್ಲ ಕೇಳಿದ ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟರ್ಗೆ ಶಾಸಕ ಸರ್ಕಾರಿ ಇನ್ಸ್ಪೆಕ್ಟರ್ ಯಾಕೆ ಫೋನ್ ಮಾಡ್ತಾ ಇಲ್ಲ, 3 ತಿಂಗಳಿಂದ ನನಗೆ ಯಾಕೆ ಫೋನ್ ಮಾಡ್ತಾರೆ ಅಂತ ನೀವು ಯಾರು ಕೇಳಿದ್ರಿ? ಎಸ್ ಪಿ ಹೇಳಿದ್ರೆ ಎಸ್ ಪಿ ಐ ಸಿ ಹೇಳಿದ್ರೆ ಯಾರು ಕೇಳಿದ್ರಿ? ಡಿ ಎಸ್ ಪಿ ನೀವು ಹೇಳಿದ್ರೆ ಅದ್ರ ಬೆಳಿಗ್ಗೆ ನಮಗೆ ಹೇಳಿದ್ರೆ ಅವ್ರ ಗಮನ ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಆಗ್ಬೇಕು. ಯಾಕಂದ್ರೆ ಒಬ್ಬ ಶಾಸಕರಿಗೆ ಈ ಪರಿಸ್ಥಿತಿ ಸಾಮಾನ್ಯ ನಮ್ಗೆ ಇನ್ನೊಂದು ನಮ್ಮಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಮುಟ್ಟು ನಮ್ಮ ಕ್ಷೇತ್ರ ಪೊಲೀಸ್ ಪ್ರಾಕ್ಟಿಕಲ್ಸ್ ಅಲ್ಲಿ ಯಾವಪ್ಪ ಅಂದ್ರೆ ಸರಿ ಇದು ಸಹ ಭಯಪಟ್ಟು ವ್ಯವಸ್ಥೆ ಪೊಲೀಸ್ ಇಲಾಖೆ ಎಲ್ಲರಿಗೂ ನಾವು ಮನವಿ ಮಾಡ್ತೀವಿ. ನಿಮ್ಮ ನಮ್ಮ ಕ್ಷೇತ್ರ ಜನರಿಗೆ ಭ್ರಷ್ಟಾಚಾರಕ್ಕೆ ದಯಮಾಡಿ ಮನವಿ ಮಾಡಿಕೊಡ್ಬೇಕು, ಮನವಿ ಮಾಡ್ತೀವಿ. ಈ ಜಿಲ್ಲಾಕ ವಾಯ ಅಂತಂದ್ರೆ ಡೈಲಿ 70 ಟ್ಯಾಕ್ಟರ್ ಕೊಡ್ತಾರೆ. ನಾನು ಒಬ್ಬರಿಗೆ ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ದಯಮಾಡಿ ಬಗ್ಗೆ ನೆನಪಿಲ್ಲ ರೈಟಿಂಗ್ ನೆನಪಿಲ್ಲ. ಈ ಸಾಕ್ಷಿ ಶರತ್ಪುರ ಕೊಟ್ಟಿರ್ತಾರೆ ಶಾಸಕ, ನಾನೇ ಸಾಕ್ಷಿ. ಎಲ್ಲಿಗೆ ಬಂದ್ರೆ ದಯಮಾಡಿ ಮನವಿ ಮಾಡ್ತೀನಿ ಸರ್, ನಮ್ಮ ಜನರಿಗೆ ತೊಂದರೆ ಆಗಲಾಗ ಎಸ್ ಪಿ ಅವರಿಗೆ ಬಹಳ ಪ್ರಭಾವಿಯಿಂದ ಮನವಿ ಸ್ವಲ್ಪ ನಿಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ಗಳು ಇಲ್ಲಿನ ಆಕ್ಟಿವಿಟೀಸ್ಗಳಿಗೆ ಒತ್ತು ಕೊಡೋದು. ಸಾಮಾನ್ಯ ಜನ ಶಾಸಕರಲ್ಲಿ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಡಿ ಎಸ್ ಪಿ ಹೇಳ್ತಿದ್ರು ಕೆಲಸ ಮಾಡಬೇಕಾದ ಕೆಲಸ ಸ್ವಲ್ಪ ಮಾಡಬೇಕಾದ